ತಾನೆ ವೆಹಿಕ್ಯುಲರ್ ಪೊಲ್ಯೂಷನ್, ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇದೆಲ್ಲವನ್ನು ನಾವು ತಡೆಗಟ್ಟಲಿಕ್ಕೆ ಸಜ್ಜರಾಗಲಿಲ್ಲ ಅಂತ ಹೇಳಿದರೆ ನಾವು ಯಾರು ಇವತ್ತಿನ ಪ್ರಜೆಗಳಿದ್ದೀವಿ ನಿಮಗೆ ಒಳ್ಳೆಯ ಪರಿಸರವನ್ನು ಭವಿಷ್ಯಕ್ಕೆ ಕೊಡೋದ್ರಲ್ಲಿ ವಿಫಲರಾಗ್ತೀವಿ. ಇದರಿಂದ ನಮ್ಮ ಮೇಲೆ ಇವತ್ತು ಭಾಳ ದೊಡ್ಡ ಜವಾಬ್ದಾರಿ ಇದೆ. ನಾವು ಯಾವುದೇ ರೀತಿಯ ಪರಿಸರವನ್ನು ಅನುಭವಿಸಿದ್ವಿ ಮಕ್ಕಳಾಗಿದ್ದಾಗ, ಆ ನದಿಗಳಿರ್ಬೋದು, ಆ ಜನಗಳಿರ್ಬೋದು, ಆ ಗಿಡಗಳು, ಮರಗಳು, ಪ್ರಾಣಿಗಳು, ಅದನ್ನು ನಿಮಗುಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಇದು ಪಂಚಾಯತಿನ ಅಧ್ಯಕ್ಷರುಗಳಿದ್ದಾರೆ, ಸದಸ್ಯರಿದ್ದಾರೆ, ನಾನು ಒಬ್ಬ ಜನಪ್ರತಿನಿಧಿಯಾಗಿದ್ದೀನಿ, ಅಧಿಕಾರಿ ವರ್ಗದವರಿದ್ದಾರೆ. ಅವರೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ, ಈ ಮಕ್ಕಳು ಕೂಡ ನಮ್ಮಲ್ಲಿ ದೊಡ್ಡವರಾದಂಥ ಸಂದರ್ಭದಲ್ಲಿ ಇದೇ ಥರ ಪರಿಸರವನ್ನು ಕಾಣುವಂತಿರಬೇಕು, ಅವರು ಕೂಡ ಆರೋಗ್ಯಕರವಾಗಿ ಬೆಳೆಯುವಂತಾಗಬೇಕು ಅಂತ ಹೇಳಿದ್ರೆ ಇದನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮದಿದೆ. ಅರಣ್ಯ ಇಲಾಖೆಯವರು ಗಿಡಗಳು ನೆಡೋದ್ರಲ್ಲಿ ಗಮನಿಸಿದ್ರೆ, ಪಂಚಾಯತಿಯವರು ತ್ಯಾಜ್ಯವನ್ನು ನಿವಾರಣೆ ಮಾಡಲಿಕ್ಕೆ ಕಡೆ ಗಮನಿಸಿದ್ರೆ, ಈ ರೀತಿಯಾಗಿ ಎಲ್ಲ ಅಂಗಸಂಸ್ಥೆಗಳು ಸರ್ಕಾರದ ಯಾವಿದೆ ಮತ್ತು ನಾಗರಿಕರು ಜೊತೆಗೆ ಸೇರಿದರೆ ಖಂಡಿತವಾಗಿ ಒಳ್ಳೆಯದಾದಂಥ ಒಂದು ಪರಿಸರವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಈ ನಾಡನ್ನು ಉಳಿಸ್ಲಿಕ್ಕೆ ಸಾಧ್ಯ. ಇದು ಎಲ್ಲರ ಜವಾಬ್ದಾರಿಯನ್ನು ಹೊರತುಕೊಂಡು ನಾವು ಇವಾಗ ಏನು ಹೇಳ್ತೀವಿ, ರಸ್ತೆ ಬದಿಯಲ್ಲಿ ತ್ಯಾಜ್ಯವನ್ನು ಕಂಡ್ರೆ ಈ ಟೂರಿಸ್ಟ್ಗಳು ಬಿಸಾಕ್ತಾರೆ. ಟೂರಿಸ್ಟ್ಗಳು ಮಾತ್ರ ಬಿಸಾಕೋದಲ್ಲ, ನಾವು ಎಲ್ಲರೂ ಬಿಸಾಕ್ತೀವಿ ಅಲ್ವಾ ಮಕ್ಕಳೇ? ಅದನ್ನು ತಡಿಬೇಕು. ಏನೇ ಥರದ ತ್ಯಾಜ್ಯ ಇದ್ದರೆ, ನಾನು ಇವತ್ತೊಂದು ಸಣ್ಣ ಚಾಕ್ಲೇಟ್ ತಿಂದರೂ ಆ ರ್ಯಾಪರ್ನ ಜೋಬಲ್ ಹಾಕಿ ರಸ್ತೆಯಲ್ಲಿ ಬಿಸಾಕೋದು, ತೊಗೊಂಡೋಗಿ ಎಲ್ಲಿದೆ ಡಸ್ಟ್ಬಿನಲ್ಲಿ ಬಿಸಾಕಿ, ಮತ್ತು ಆ ಡಸ್ಟ್ಬಿನ್ನಿಂದ ಹೋಗುವಂಥದ್ದು ಏನಿದೆ ಅದು ರಸ್ತೆಯಲ್ಲಿ ಬಿಸಾಕ್ಬಿಡ್ತಾರೆ, ನದಿ ದಡದಲ್ಲಿ ಬಿಸಾಕ್ಬಿಡ್ತಾರೆ. ಇದೆಲ್ಲವನ್ನು ಸೂಕ್ಷ್ಮತೆಯನ್ನು ಗಮನಿಸಬೇಕು. ಅದು ಶಾಲೆಗಳಲ್ಲೂ ಕೂಡ ಕಲಿಸ್ಬೇಕಲ್ಲ. ಕಲಿಸಿ ನಮ್ಮನ್ನ ನಿಜವಾಗ್ಲೂ ಭಾಳ ಹೆಚ್ಚು ಶ್ರಮೆಯನ್ನು ವಹಿಸಿದ್ರೆ ಮಾತ್ರ ಉಳಿಸ್ಲಿಕ್ಕೆ ಸಾಧ್ಯ. ಇವತ್ತು ನದಿಗಳು, ನಮ್ಮ ಸಣ್ಣ ಸಣ್ಣ ನೀರು ಹರಿಯುವಂಥ ಪ್ರದೇಶಗಳೇನಿದೆ ಎಲ್ಲ ಇವತ್ತು ಮಾಲಿನ್ಯ ತುಂಬಿಬಿಟ್ಟು ನದಿಗಳೆಲ್ಲ ಮೋರಿಗಳ ಥರ ಆಗಿಬಿಟ್ಟಿದೆ, ಚರಂಡಿ ಆಗಿಬಿಟ್ಟಿದೆ. ಗೋಣಿಕೊಪ್ಪನಲ್ಲಿರುವಂಥ ಕೀರೆ ಕೊಳೆ ನಾವು ಇವತ್ತು ಅದನ್ನು ಮಾಲಿನ್ಯ ನಿವಾರಣೆಗೆ ಒಂದು ಕೈ ಹಾಕಿದ್ವಿ. ಕೆಲವು ಸಂಸ್ಥೆಗಳ ಜೊತೆ, ಅರಣ್ಯ ಇಲಾಖೆ ಜೊತೆ, ಪಂಚಾಯತ್ ಜೊತೆ ಕೈ ಜೋಡಿಸಿ ಅಲ್ಲೊಂದು ಟ್ರ್ಯಾಶ್ ಬ್ಯಾರಿಗೇಡ್ ಅಂತ ಕಟ್ಟಿದ್ವಿ. ತಾವು ಯಾರೆಲ್ಲ ನೋಡಿದ್ದೀರಾ ನನಗೆ ಗೊತ್ತಿಲ್ಲ. ಬರೀ ಒಂದೇ ದಿವಸದಲ್ಲಿ 360 ಕಿಲೋ ಡ್ರೈ ವೇಸ್ಟ್, ಪ್ಲಾಸ್ಟಿಕ್ ವೇಸ್ಟ್ನ ಕಲೆಕ್ಟ್ ಮಾಡಿ 360, 2 ದಿವಸಕ್ಕೆ 700 ಆಯಿತು. ಈಗ ಮಳೆ ಹೆಚ್ಚಾಗಿದ್ದ ಮೇಲಿಂದ ಮೊನ್ನೆ ನಾವು 1800 ಕಲೆಕ್ಟ್ ಮಾಡಿ. ಅಂದರೆ ಎಲ್ಲ ಥರದ ಮಾಲಿನ್ಯ ಬಿಸಾಕಿದ್ದಾರೆ ಜನ. ಇದರಿಂದ ಇದರ ಅರಿವಿಕೆಯನ್ನು ತಾವು ಕೂಡ ಮೂಡಿಸ್ಕೊಂಡು ಈ ಪರಿಸರದ ಮತ್ತು ಈ ನಾಡಿನ ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ವಹಿಸಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಇದು ಒಂದು ಸಣ್ಣ ಹೆಜ್ಜೆ, ಬರೀ ಒಂದು ಸಣ್ಣ ಹೆಜ್ಜೆ. ಅಂದರೆ ಇದನ್ನು ಮಾಡಬೇಕಂದ್ರೆ ಇನ್ನಷ್ಟು ದೊಡ್ಡ ಚಿಂತನೆ ಆಗಬೇಕು, ದೊಡ್ಡ ಶ್ರಮೆ ವಹಿಸಬೇಕು ಅಂತ ಹೇಳಿ ಇದರಲ್ಲಿ ಭಾಗವಹಿಸ್ಲಿಕ್ಕೆ ತಾವೆಲ್ಲ ಕೂಡ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ಕೂಡ ವಂದಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ, ಭಾಳ ಸೂಕ್ಷ್ಮತೆಯನ್ನು ಅರಿತು ಅರಣ್ಯ ಇಲಾಖೆ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದಾರೆ, ಹಮ್ಮಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೇನೆ. ಅರಣ್ಯ ಇಲಾಖೆ ಮೇಲೆ ದೊಡ್ಡ ಜವಾಬ್ದಾರಿ.